ಆಗಲ್ಲ ಮಗನೇ. ತಲಾಂತರದಿಂದ ನಮ್ಮ ರಾಜರು ವಿಧಿಸುವಂಥ ಶಿಕ್ಷಣ ಕೊಡೋಕೆ ಪ್ರತ್ಯೇಕವಾದಂಥ ಜನರಿದ್ದಾರೆ. ಒಂದು ಸಾರಿ ಅವ್ರ ಕೈ ಸೇರಿದ್ರೆ ಇನ್ನು ಆ ವ್ಯಕ್ತಿ ಬಗ್ಗೆ ನಾವು ಮರ್ತು ಹೋಗ್ಬೇಕು. ಶಿಕ್ಷೆ ವಿಧಿಸಿರೋ ರಾಜನೇ ಅನ್ಕೊಂಡ್ರು ವಾಪಸ್ ಕರ್ಕೊಂಬರಕ್ಕಾಗಲ್ಲ. ಅಂದ್ರೆ ಶ್ರವಂತಿನ ಮರ್ತು ಬಿಡು ಮಗನೇ. ಶ್ರವಂತಿ ಬರಲ್ಲ ಅಂದ್ರೆ ನನ್ನ ತಂದೆ ತಾಯಿ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಶ್ರವಂತಿ ಇನ್ ಬರಲ್ಲ ಅಂತ ಚಂಚಲಂಗೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಮ್ಯಾನೇಜ್ ಮಾಡಬೇಕು. ಈ ಶಿಕ್ಷೆ ಹೀಗಿರುತ್ತೆ ಅಂತ ಯಾಕಪ್ಪ ಮೊದಲು ಹೇಳಿಲ್ಲ ನೀವು? ಅಷ್ಟಕ್ಕೂ ಆ ಶ್ರವಂತಿ ಬಗ್ಗೆ ಯಾಕೆ ಯೋಚಿಸ್ತಿದ್ಯಾ ಕಂದ? ಅಂತ ಮೋಸಗಾತಿಗೆ ಶಿಕ್ಷೆ ಆಗ್ತಾ ಇರೋದು ಒಳ್ಳೇದೇನೆ. ದಯೆ ತೋರಿಸೋ ಅಗತ್ಯ ಇಲ್ಲ. ಶ್ರವಂತಿ ಮೇಲೆ ಯಾರಮ್ಮ ದಯ ತೋರಿಸ್ತಿದ್ದಾರೆ? ಅಷ್ಟಕ್ಕೂ ಏನಾಯ್ತು ಕಂದ? ಏನಿಲ್ಲಮ್ಮ, ಬಂದೆ. ಶ್ರವಂತಿಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ದಾನಲ್ಲ, ಅವಳು ಇಲ್ಲಿಂದ ಹೋದ್ಮೇಲೆ ಪ್ರೀತಿ ಹುಟ್ಟಿದ್ಯಾ ಏನು? ಸುಮ್ನಿರು ಊರ್ಮಿಳ. ಯಾವಾಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನನ್ ಬಲ್ವಂತಕ್ಕೆ ಹೊರತಾಗಿ ಅವ್ನು ಯಾವತ್ತೂ ಶ್ರವಂತಿ ಬಗ್ಗೆ ಯೋಚಿಸೇ ಇರ್ಲಿಲ್ಲ. ಈಗ ಅದ್ರ ಅವಶ್ಯಕತೆನೂ ಇಲ್ಲ. ಹಾಗಾದ್ರೆ ಯಾಕಷ್ಟೊಂದು ಅವಳ ಬಗ್ಗೆ ವಿಚಾರಿಸ್ತಿದ್ದಾನೆ? ಅದೇನಾದರೂ ಆಗಲಿ, ಎಷ್ಟು ನಷ್ಟ ಬೇಕಾದ್ರೂ ಆಗಿರಲಿ, ಶ್ರವಂತಿ ಮಾಡಿರೋ ತಪ್ಪಿಗೆ ಈ ಲೋಕದಲ್ಲಿ ಇಲ್ದೇ ಇರೋ ಹಾಗೆ ಮಾಡೋದೇ ಸರಿಯಾದ ಶಿಕ್ಷೆ. ಏನಾಯ್ತು ಅಂಕಲ್? ಏನಂಟಿ, ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನಿಮ್ಮಿಬ್ಬರ ಮದ್ವೆ ಯಾವಾಗ ಅಂತ ಮಾತಾಡ್ತಿದ್ವಿ. ಆಗ್ಲೇ ಮದ್ವೆನಾ? ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಅಲ್ವಾ ಮ್ಯಾಗಿ? ಓಕೆ ಆಂಟಿ, ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆದ್ರೂ ಷಷ್ಠಿ ಪೂರ್ತಿ ತುಂಬಾ ಚೆನ್ನಾಗಾಯ್ತು. ಇನ್ನೂ 60 ವರ್ಷ ಹೀಗೆ ಇದ್ದು ಇನ್ನೊಂದು ಷಷ್ಠಿ ಪೂರ್ತಿ ಮಾಡ್ಕೊಳ್ಳಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಷಷ್ಠಿ ಪೂರ್ತಿ ಮುಗ್ದು ಹೋಯ್ತು. ಇನ್ನು ನಮ್ಮ ಯೋಚನೆ ಬಿಟ್ಬಿಡು. ಇನ್ನು ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡು. ಇವತ್ತೇ ನಿಮ್ಮ ತಂದೆ ಹತ್ರ ಮಾತಾಡ್ತೀನಿ. ಅಮ್ಮ, ಇಲ್ಲೇ ಇದ್ರೆ ಈಗಲೇ ಮದುವೆ ಮಾಡಿಸ್ತೀರೇನೋ? ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯೋ ನೀನು? ಬೆಂಗಳೂರಲ್ಲಿರೋ ಅಷ್ಟು ದಿನ ಇಲ್ಲೇ ಇರು. ಫ್ರೆಂಡ್ ಮನೇಲಿದ್ದೀನಿ ಆಂಟಿ, ಅವಾಗವಾಗ ಬರ್ತಾ ಇರ್ತೀನಿ. ಹೊರಡೋಣ ಮ್ಯಾಗಿ? ನನ್ಗೊಂದು ಚಿಕ್ಕ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ, ನೀವು ಹೊರಡಿ. ಓಕೆ ಡಾರ್ಲಿಂಗ್, ಬಾಯ್. ಮತ್ತೆ ಮೀಟ್ ಮಾಡೋಣ. ಬಾಯ್ ಬಾಯ್ ಅಂಕಲ್. ಬಾಯ್ ಆಂಟಿ. ಬಾಯ್. ನನ್ನ ಫೋನ್ ನಂಬರ್ ಇಲ್ಲ, ಮತ್ತೆ ನಾವು ಮೀಟ್ ಆಗೋ ಚಾನ್ಸೂ ಇಲ್ಲ. ಏನೇ ಆಗಿದ್ರೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಮತ್ತೆ ಸಿಕ್ಕಿದ್ರೂ ಪರವಾಗಿಲ್ಲ. ಏನ್ ಬಾಳೋ ನಿಂದು? ಏನ್ ಪ್ಲಾನ್ ಮಾಡಿದ್ರು ಎಲ್ಲ ರಿವರ್ಸ್ ಆಗೋಗುತ್ತೆ. ಶ್ರವಂತಿ ಸೋದರ ಸೊಸೆ ಆಗಿದ್ರೆ ಹೇಗಾದ್ರೂ ಅವಳನ್ನ ಒಪ್ಸಿ ಮದುವೆ ಆಗಿ ಅರ್ಧ ಆಸ್ತಿ ವಾರಸ್ದಾರ ಆಗೋಣ ಅನ್ಕೊಂಡಿದ್ರೆ, ಅವಳು ನಕಲಿ ಅಂತ ಗೊತ್ತಾಯ್ತು. ಈಗ ಎಲ್ಲ ಮೊದಲಿಂದ ಮಾಡಬೇಕು. ಛೇ,
ಹಲೋ 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 ನಿಂತ್ಕೊಳ್ಳಪ್ಪ ನಿಂತ್ಕೋ. ಹೇಗೂ ಸಿಕ್ಕಾಕೊಂಡೆ, ಯಾಕೆ ಭಯ ಪಡ್ತಿದ್ಯಾ? ಮುಚ್ಚಿಟ್ಟೇನ್ ಲಾಭ? ಸಾಧು ಅಂತ ದೀಕ್ಷೆ ತಗೊಂಡಿದೀನಿ ಅಂತ ಎಷ್ಟೆಲ್ಲ ಕತೆ ಹೇಳ್ದೆ, ಆದ್ರೆ ನಂಗ್ ಮೊದ್ಲಿಂದಾನೂ ನಿನ್ ಮೇಲೆ ಅನುಮಾನ ಇತ್ತು. ನೋಡು, ನಾನ್ ಸನ್ಯಾಸತ್ವ ತಗೊಂಡಿದ್ದು ನಿಜಾನೇ. ಈಗೇನೋ ಆವೇಶದಲ್ಲಿ ಕುಡಿತಾ ನಿನ್ ಕೈಲಿ ಸಿಗಾಕೊಂಬಿಟ್ಟೆ. ಏನಾದ್ರೂ ಕೆಟ್ಟ ಕೆಲ್ಸ ಮಾಡ್ಬೇಕಾದ್ರೆ ಯಾರ ಕೈಗೂ ನಾವು ಸಿಕ್ಕಾಕೋಬಾರ್ದು. ಈ ರಾತ್ರಿ ಹೊತ್ನಲ್ಲಿ ಟೆರೆಸ್ ಮೇಲೆ ವಾಕಿಂಗ್ ಮಾಡಕ್ ಬರ್ತೀಯ ಅಂತ ನನ್ಗೇನ್ ಗೊತ್ತಿತ್ತು? ಆದ್ರೂ ಇವಾಗ ಯಾಕೆ ನಿನಗ್ ಬೇಜಾರು? ಶ್ರವಂತಿ ಹೊರಟೋದ್ಲು ಅಂತನಾ? ತುಂಬಾ ಆಸೆ ಬೆಳೆಸ್ಕೊಂಡಿದ್ದೆ ಅನ್ಸುತ್ತೆ ಅವಳ ಮೇಲೆ. ಇಲ್ಲ, ಆ ಥರ ಏನಿಲ್ಲ. ಆದ್ರೂ ನಾನು ಶ್ರವಂತಿ ಮತ್ತೆ ದೇವಾಂಶ್ ಮದ್ವೆ ಆದ್ರೆ ಎಲ್ಲಾ ಅಧಿಕಾರ ನನ್ ಕೈಗೆ ಸಿಗುತ್ತೆ ಅನ್ಕೊಂಡಿದ್ದೆ. ಅದು ಮಿಸ್ ಆಗೋಯ್ತಲ್ಲ. ಶ್ರವಂತಿ ಇಲ್ಲ ಅಂದ್ರೆ ಏನು? ಜಾನಕಿ ಇದ್ದಾಳಲ್ವಾ? ಇದ್ರೆ ಏನು ಅಂತಿದ್ಯಲ್ಲ ಪೆದ್ದ. ಇವಾಗ ಜಾನಕಿ ಸೋದರ ಸೊಸೆ ಅಂತ ಅತ್ತೆ ನಂಬ್ತಿರೋದ್ರಿಂದ ಖಂಡಿತ ದೇವಾಂಶ್ ಜಾನಕಿಗೂ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಒಂದ್ ವೇಳೆ ಅದ್ ನಡೆದ್ರು ನೀನು ರಾಜ್ಯಾಧಿಪತಿ ಆದಂಗೆ. ಅದ್ರಿಂದ ಆ ಸಾಧು ಗೆಟಪ್ನ ಇನ್ನೂ ಸ್ವಲ್ಪ ದಿನ ಕಂಟಿನ್ಯೂ ಮಾಡು. ಅರ್ಥ ಆಯ್ತಾ? ಸರಿ, ನೀನ್ ಹೇಳಿದ್ರೆ ಇಲ್ಲ ಅಂತೀನ? ಹಾಗೆ ಹೇಳ್ತೀಯ, ಆದ್ರೆ ಹೇಳಿದನ್ ಯಾವುದನ್ನು ನೀನ್ ಸರಿಗ್ ಮಾಡೋದೇ ಇಲ್ಲ. ಈ ಸರಿ ಏನಾದ್ರೂ ಹುಷಾರಾಗಿರು. ಅಷ್ಟು ಬೇಗ ಹೋಗ್ತಿದ್ಯಾ? ಕಂಪ್ನಿ ಕೊಡ್ಬೋದಲ್ಲ? ಹಲ್ಲು ಉದುರ್ಸ್ಬಿಡ್ತೀನಿ. ಇವಾಗ ನಮ್ಮನ್ನ ಈ ಪರಿಸ್ಥಿತಿಲಿ ಮನೇಲಿ ಯಾರಾದ್ರೂ ನೋಡಿದ್ರೆ ನಿನಗೆಲ್ಲ ಅಧಿಕಾರ ಸಿಗೋದಾಗಿರ್ಲಿ ಮನೆಯಿಂದ ಒದ್ದೋಡಿಸ್ತಾರೆ. ಹುಷಾರಾಗಿರು ಅಂತ ಹೇಳಿದ್ನಲ್ಲ, ಮೊದಲು ಹುಷಾರಾಗಿರು. ಇಲ್ಲಿವರೆಗೂ ನೀನು ಹೇಳ್ದಂಗೆ ಮಾಡ್ದೆ, ಏನ್ ಸಿಕ್ತು? ಆದ್ರೂ ಶ್ರವಂತಿ ಹೋದ್ರೇನು, ಜಾನಕಿ ಇದಲ್ಲ. ಈಗ ನಾನು ಆ ಜಾನಕಿನ್ ಮದ್ವೆ ಆದ್ರೂ ಅರ್ಧ ಆಸ್ತಿ ಸಿಗುತ್ತಲ್ಲ. ಈ ಊರ್ಮಿಳಾ ಡಿಸ್ಟರ್ಬೆನ್ಸ್ನ ಅವಾಯ್ಡ್ ಮಾಡಿ ನನ್ನ ದೃಷ್ಟಿನ ಜಾನಕಿ ಮೇಲೆ ಹಾಕ್ಬೇಕು. ದೇವಂಶಣ್ಣ, ಒಂದ್ಸಲಿ ಫೋನ್ ಚೆಕ್ ಮಾಡಿ, ಶ್ರವಂತಿ ಎಲ್ಲಿದ್ದಾಳೋ ಗೊತ್ತಾಗ್ಬೋದು. ಉಪಯೋಗ ಇಲ್ಲ ರಂಗ. ಅಪ್ಪ ಹೇಳಿದ್ರಲ್ಲ, ಇದ್ರ ಬಗ್ಗೆ ಇನ್ನೇನು ಗೊತ್ತಾಗಲ್ಲ ನಮಗೆ ಅಂತ. ನಾವು ಶ್ರವಂತಿನ ಮರಿಬೇಕಷ್ಟೆ. ಛೇ, ಇಷ್ಟು ಪ್ಲ್ಯಾನ್ ಮಾಡಿ ಶ್ರವಂತಿನ ಹಿಡ್ದು ಹಾಕಿದ್ದು ವೈದೇಹಿ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ. ಆದರೆ ಈಗ ಶ್ರವಂತಿನ ಇಲ್ದಿರೋ ಹಾಗೋಗೋದ್ಲು. ವೈದೇಹಿ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಿಮ್ ವೈದೇಹಿ ಇಲ್ಲೇ ಇದ್ದಾಳೆ. ಆದ್ರೆ ವೈದೇಹಿ ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ನ ಹುಟ್ಟಿನ ಬಗ್ಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂದ್ರೆ ಶ್ರವಂತಿ ಬೇಕು. ಕರೆಕ್ಟಾಗಿ ಗೊತ್ತಾಗುತ್ತೆ ಅನ್ನೋ ಸಮಯಕ್ಕೆ ಹೀಗಾಯ್ತಲ್ಲ. ದೇವಾಂಶಣ್ಣ, ಶ್ರವಂತಿ ಇಲ್ಲ ಅಂದ್ರೆ ಏನು? ಅವಳ ಅಮ್ಮ ಇದ್ದಾಳಲ್ಲ, ದೊಡ್ಡ ರಾಕ್ಷಸಿ. ಇದ್ರೆ ಏನು? ಅವಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳಲ್ಲ. ಯಾಕೆ ಗೊತ್ತಿರಲ್ಲ ಅಣ್ಣ? ಶ್ರವಂತಿಗಿಂತ ಅವ್ರ ಅಮ್ಮನೇ ದೊಡ್ಡ ಚಾಣಾಕ್ಷಿ. ಅಲ್ಲ, ನನ್ನ ತಲೆ ಕೊಡ್ತಿದ್ದು ಅವಳೇ ತಾನೆ. ತಾಯಿ ಮಗಳು ಇಬ್ರು ಕಿರಾತಕರು. ನನಗೂ ಅದೇ ಅನುಮಾನ ಇದೆ ರಂಗ. ಶ್ರವಂತಿ ಮಾಡೋ ಪ್ರತಿ ಕೆಲಸ ಚಂಚಲಂಗ್ ಗೊತ್ತಿರತ್ತೆ. ಆದ್ರೆ ಅವಳು ಗೊತ್ತಿರೋದನ್ನ ನಾವ್ ಹೇಗೆ ತಿಳ್ಕೊಳ್ಳೋದು? ಮನೇಲಿ ನಮ್ಮ ಪಕ್ಕನೇ ಇದ್ದಿದ್ದು ಶ್ರವಂತಿ ಹತ್ರ ನಿಜ ಹೇಳ್ಸೋದಕ್ಕೆ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾಯ್ತು. ಚಂಚಲನ್ ಹತ್ರ ಹೇಗ್ ನಿಜ ಹೇಳ್ಸೋದು? ಅಷ್ಟಕ್ಕೂ ಈಗ ಶ್ರವಂತಿ ಇಲ್ಲ ಅಂತ ಗೊತ್ತಾದ್ರೆ ಇನ್ ಹೇಗ್ ರಿಯಾಕ್ಟ್ ಮಾಡ್ತಾಳೋ? ಅವ್ರು ಹೇಗಾದ್ರೂ ರಿಯಾಕ್ಟ್ ಆಗ್ಲಿ,
ಎಲ್ಲಿ ಬೇಕಾದ್ರೂ ಇರಲಿ, ನಮಗ್ ಬೇಕಾಗಿರೋ ನಿಜ ಅವ್ರ ಹತ್ರ ಇದೆಯಾ ಇಲ್ವೋ ಅನ್ನೋದಷ್ಟೇ ಮುಖ್ಯ. ಇವಾಗ ಅವರಿಂದ ವಿಚಾರನ ಹೇಗೆ ಆಚೆ ತರಿಸ್ಬೇಕು ಅನ್ನೋದೇ ಅದನ್ನ ಪ್ಲಾನ್ ಮಾಡೋಣ. ನನ್ನ ಮಗಳನ್ನ ನನ್ನಿಂದನೇ ದೂರ ಮಾಡ್ದಿಯಲ್ಲ ದಶರಥ ರಾಮ, ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಕುಟುಂಬನ ಬೀದಿಗೆ ತರೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ. ನೀನು ಧೈರ್ಯವಾಗಿ ದಶರಥ ರಾಮನ್ ಮನೆಗೆ ಹೋದಾಗ ನನ್ ದ್ವೇಷನ ತೀರ್ಸೋ ಮಗಳು ಹುಟ್ಟಿದಾಳೆ ಅಂತ ಖುಷಿ ಪಟ್ಟಿದ್ದೆ ಅಮ್ಮ. ಆದ್ರೆ ಆ ದ್ವೇಷಕ್ಕೆ ನೀನೇ ಬಲಿ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸುಮ್ನೆ ಬಿಡೋದಿಲ್ಲ ಅಮ್ಮ. ನಿನ್ನನ್ನ ನನ್ನನ್ನ ಈ ಪರಿಸ್ಥಿತಿಗೆ ತಂದಿರೋ ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ಇಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆ ಜಾನಕಿ ಅಲ್ವಾ? ಅವಳಿಲ್ಲ ಅಂದಿದ್ರೆ ನೀನಮ್ಮನೆ ಸೊಸೆ ಆಗ್ತಾ ಇದ್ದೆ. ನನ್ ದ್ವೇಷ ತೀರ್ತಾ ಇತ್ತು. ಆದ್ರೆ ಅವಳು ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಮೊದ್ಲು ಅವಳು ಅಂತ್ಯ ನೋಡ್ಬೇಕು. ಏಯ್, ಇವತ್ತಿನಿಂದ ದಶರಥ ರಾಮನ್ ಕುಟುಂಬಕ್ಕೆ ನೆಮ್ಮದಿನೇ ಇಲ್ಲೇ ಇರೋ ಹಾಗೆ ಮಾಡ್ಬೇಕು. ಕಷ್ಟ ಅನ್ನೋದು ಯಾವಾಗ ಹೇಗ್ ಬರುತ್ತೋ ಅಂತ ಗೊತ್ತಾಗ್ದೆ ಪ್ರತಿ ಕ್ಷಣ ಜೀವನ ಕೈಯಲ್ಲಿಟ್ಕೊಂಡು ಬದುಕ್ಬೇಕು. ಮೊದ್ಲು ಜಾನಕಿ ಪ್ರಾಣ ತೆಗಿಬೇಕು. ಅವಳ ಸಾವಿನ ಸುದ್ದಿ ತಗೊಂಡ್ ಬಾ. ನಮ್ಮವ್ರನ್ನ ಕರ್ಕೊಂಡು ಹೋಗು. The number you are trying to call is currently not reachable. Please try again later. ಛೇ, ಚಂಚಲಂಗೆ ಫೋನೇ ಹೋಗ್ತಿಲ್ವಲ್ಲ. ಜಾಗನೂ ಬದಲಾಯಿಸ್ಕೊಂಡಿದ್ದಾಳೆ. ದಶರಥ ರಾಮಯ್ಯ ಅವ್ರಿಗೆ ಗೊತ್ತಾಗುತ್ತೆ ಅಂತ ಬದಲಾಯಿಸಿರ್ಬೇಕು. ಇವಾಗ ಎಲ್ಲಿರ್ಬೋದು? ಮಾಧುರಿನ್ ಎಲ್ಲಿಟ್ಟಿರ್ತಾಳೆ? ಫೋನ್ ಕೂಡ ಸಿಗ್ತಾ ಇಲ್ಲ. ಹೇಗ್ ತಿಳ್ಕೊಳ್ಳೋದು? ಅಯ್ಯೋ, ಇವನು ಚಂಚಲನ್ ಕಡೆಯವನಲ್ವಾ? ಸರ್ ಒಂದ್ ನಿಮಿಷ ಸರ್. ಅಯ್ಯೋ ಅಕ್ಕ, ನೀವಾ? ನಿಂತ್ಕೊಳ್ಳಿ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹಾಗಲ್ಲ ಸರ್, ಮೇಡಮ್ ಕರೀತಾ ಇದಾರೆ, ನಾ ಈಗ ಹೋಗ್ಬೇಕು. ಬಿಡಿ ಅಕ್ಕ. ಇಲ್ಲ ಅಕ್ಕ, ಇಲ್ಲ ಅಕ್ಕ, ನಾನು ಹೋಗ್ಲೇಬೇಕಕ್ಕ. ಬಿಡಿ ಅಕ್ಕ, ಪ್ಲೀಸ್ ಅಕ್ಕ. ಸರ್ ನಿಂತ್ಕೊಳ್ಳಿ, ನಿನ್ ಕೈ ಮುಗಿತೀನಕ್ಕ, ನನ್ ಬಿಟ್ಬಿಡಕ್ಕ. ನನ್ನಷ್ಟಕ್ಕೆ ನನ್ ಬಿಟ್ಬಿಡಕ್ಕ. ಅಯ್ಯೋ ಬೇಡ ಅಕ್ಕ, ಬೇಡ. ಅಯ್ಯೋ ಸರ್ ನಿಂತ್ಕೊಳ್ಳಿ. ಬೇಡ ಅಕ್ಕ, ಬೇಡ ಅಕ್ಕ. ಸರ್, ಅಯ್ಯೋ ಸರ್. ಹಲೋ 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 ಹಲೋ, ನೀವಿರಿ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ರೀ. ಏಯ್ ಏಯ್, ಇರೋ ಅಣ್ಣ, ನನ್ ಬಿಟ್ಬಿಡಣ. ಅಣ್ಣ ಅಣ್ಣ ಅಣ್ಣ, ಹೊಡಿಬೇಡಿ ಅಣ್ಣ, ಹೊಡಿಬೇಡಿ ಅಣ್ಣ ಅಣ್ಣ ಅಣ್ಣ. ಏನೋ ಅವ್ರಿಗೂ ನಿನ್ಗೂ ಏನೋ ಸಂಬಂಧ? ಅಣ್ಣ ಅಣ್ಣ, ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ, ನನ್ನ ಬಿಟ್ಬಿಡಿ ಅಣ್ಣ.
ಏನ್ ಸಂಬಂಧನೋ? ಅಕ್ಕ ಬಂದ್ಲಣ್ಣ, ನಾನು ಬಿಟ್ಬಿಡಿ ಅಣ್ಣ. ಅಣ್ಣ ಅಕ್ಕ ಬಿಟ್ಬಿಡಿ ಅಣ್ಣ ನನ್ನ. ಅಣ್ಣ ಅವಳನ್ನ ಅಕ್ಕ ಅಂದು ನನ್ನ ಅಣ್ಣಂದ್ರೆ ವರ್ಷಲಿ ಸಂಬಂಧ ಅಣ್ಣ ತಂಗಿ ಆಗ್ತೀವಲ್ಲ, ಇದು ನಿಮ್ಗೆ ಓಕೆ ಅನ್ಸತ್ತೇನೋ ಏನ್ರಿ? ಲೇ, ಅವರು ನಿನಗೆ ಅಕ್ಕ ಆದ್ರೆ ನಾನು ನಿನ್ಗೇನಾಗ್ಬೇಕು ಹೇಳು? ಬಾವ 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 ಸರ್, ಬಾವ ಬಾವ ಅಲ್ವಾ ಅಲ್ವಾ? ಥ್ಯಾಂಕ್ ಯು ಬಾವ. ಏ ಓಡ್ ಹೋಗ್ತಿದ್ದಾನೆ, ಹಿಡ್ಕೊಳ್ಳಿ. ಬಾರೋ ಇಲ್ಲಿ. ಬಿಡ್ಬೇಡಿ ಬಾವ, ಅದೊಂದು ನಿಜ ಹೇಳಿ ಸರ್. ಸರ್ ಪ್ಲೀಸ್ ಸರ್, ಇಲ್ಲಿ ನೋಡ್ರಿ, ಹಾಗೆ ಹಿಡ್ಕೊಳ್ಳಿ, ಬಿಡ್ಬೇಡಿ ಅವನ್ನ. ಹಿಡ್ಕೊಂಡಿದ್ದೀನಲ್ವೇನ್ರಿ? ಬಿಡೋ ನನ್ನ. ಅಯ್ಯೋ ನಿಂತ್ಕೊಳ್ರಿ. ಓಡೋಗ್ತಿದ್ದಾನ್ರಿ ಅವನು. ಅಯ್ಯೋ ರಕ್ತ ಬರ್ತಿದ್ಯಲ್ಲ. ಬೇಡ ಬೇಡ, ಇಷ್ಟಕ್ಕೆಲ್ಲನಾ ಇರಿ. ಏನ್ರಿ ಹಾಗೆ ನಗ್ತಿದ್ದೀರಾ? ಎಷ್ಟ್ ರಕ್ತ ಹೋಗ್ತಿದೆ ನೋಡಿ. ನಡೀರಿ ಹಾಸ್ಪಿಟ್ಲ್ ಹೋಗೋಣ. ಅಯ್ಯೋ ಬನ್ರಿ. ಏನಾಗಿಲ್ಲ ರೀ, ಚಿಕ್ಕ ಗಾಯ ಅಲ್ವಾ? ಅಯ್ಯೋ ಈಗಿನವ್ರಂತೂ ಮಾತೇ ಕೇಳಲ್ಲಪ್ಪ. ಎಲ್ಲ ಕಡೆ ಹುಡುಕೆ ಅಲ್ಲಿ ನೋಡು, ಆ ಕಡೆ ನೋಡು. ನೋಡ್ತಾ ಇದ್ದೀನಿ ಅತ್ತೆ. ಹಾ, ಅದೇನ್ ನೋಡ್ತೀಯೋ, ಸರಿಯಾಗಿ ನೋಡು, ಅದ್ರೊಳಗೆ ಇರ್ಬೇಕು. ಏನ್ ಹುಡ್ಕು ಅಂತಿದ್ದೀರಾ ಅತ್ತೆ? ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನೋಡು, ಇಲ್ಲಿ ನೋಡು ಅಂತಿದ್ದೀರಾ. ಏನು ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ. ಅದೇನು ಅಂತ ಹೇಳಿದ್ರೆ ತಾನೆ ಹುಡ್ಕೋದಿಕ್ಕೆ ನನಗೂ ಸುಲಭ ಆಗೋದು. ಏನು ಬೇಕಾಗಿಲ್ಲ, ನಾನು ಹೇಳಿದ ಕಡೆ ಹುಡುಕು ಸಾಕು. ನನಗ್ ಬೇಕಾಗಿರೋದು ಇದೆಯೋ ಇಲ್ವೋ ನಾನು ನೋಡ್ಕೋತೀನಿ. ಹುಡುಕಿ ಹುಡುಕಿ ನನಗೂ ಸುಸ್ತಾಗಿದೆ ಅತ್ತೆ, ಇನ್ ನನ್ನ ಕೈಲಾಗಲ್ಲ. ಏನೇ ಹಾ? ನನ್ಗಾದ್ರೆ ವಯಸ್ಸಾಗಿದೆ, ಸೊಂಟ ನೋವತ್ತೆ. ನಿನ್ಗೇನಾಗಿದೆ? ಹುಡುಕೆ 4 ದಿನದಿಂದ ಅದೇನೋ ಹುಡುಕು ಅಂತ ಹೇಳಿ ಸಾಯಿಸ್ತಾ ಇದ್ದಾರೆ. ಅದೇನೋ ಬೇಗ ಸಿಕ್ಕಿದ್ರೆ ನನಗೆ ಒಳ್ಳೇದು. ಏನಿ ಮುಖ ನೋಡ್ತಿದ್ಯಾ? ಹೋಗ್ ಹುಡುಕು. ಹುಡುಕ್ತೀನಿ. ಅಲ್ಲಿ ನೋಡು, ಅಲ್ಲಿ 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 ಮೇಲೆ ಆ ಕಡೆ. ಇಲ್ಲೇನು ಇಲ್ಲ ಅತ್ತೆ. ಸುಮ್ನೆ ಮುಟ್ಟಿದ್ರೆ ಗೊತ್ತಾಗಲ್ವೇ? ಅಯ್ಯೋ ಸರಿಯಾಗಿ ನೋಡಿ. ಅಮ್ಮ ಜಾನಕಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ಯಾ? ಹೌದು ಅತ್ತೆ. ಒಬ್ಳೇ ಹೋಗ್ತಾ ಇದೆಯಲ್ಲ, ನಿನ್ ಬಾವನ್ನು ಕರ್ಕೊಂಡು ಹೋಗು. ಬಾವ ಏನೋ ಕೆಲ್ಸ ಇದೆ ಅಂತ ಹೊರಗೆ ಹೋದ್ರು ಅತ್ತೆ. ಮತ್ ಆವಾಗ್ಲೇ ಅವನ ಜೊತೆ ಹೋಗ್ಬೇಕಿತ್ತಲ್ಲಮ್ಮ. ಸರಿ ಬಿಡು, ಇನ್ ಮುಂದೆ ಯಾವಾಗ್ಲೂ ಇಬ್ರು ಒಟ್ಟಿಗೆ ಇರ್ಬೇಕಾದವ್ರೆ ಅಲ್ವಾ? ನನ್ ಮನ್ಸು ಹೇಳ್ತಾನೆ ಇತ್ತಮ್ಮ, ನೀನೇ ನನ್ ಸೋದ್ರು ಸೊಸೆ ಅಂತ. ಆದ್ರೆ ಆ ಶ್ರವಂತಿಯಿಂದಾಗಿ ನೀನ್ ಎಷ್ಟ್ ಹೇಳಿದ್ರು ನಿನ್ ಮಾತನ್ನ ನಂಬಲೇ ಇಲ್ಲ ನಾನು. ದೇವಾಂಶ್ಗೋಸ್ಕರ ನಿನ್ನ ಪ್ರಾಣ ಒತ್ತೆ ಇಟ್ಟು ಪೂಜೆ ಮಾಡ್ದಾಗ್ಲೇ ನಾನ್ ನಂಬೇಕಲ್ವಾ? ಆಗ್ಲೂ ನಂಬಲಿಲ್ಲ. ನೀರ್ ಯಾವುದು ಹಾಲ್ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ತಪ್ಪು ಮಾಡ್ಬಿಟ್ನಮ್ಮ. ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತಾಡೋದತ್ತೆ? ಹೌದು, ಆ ಶ್ರವಂತಿ ಅನ್ನೋ ಪೀಡೆ ತೊಲಗೋಯ್ತು, ಅಷ್ಟು ಸಾಕು. ಇನ್ನು ನನ್ನ ಸೋದ್ರು ಸೊಸೆ ಆಗ್ಲಿ ನೀನೇನಮ್ಮ, ಸರಿನಾ?